ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಗಂಭೀರ ಸ್ವರೂಪದ ಭ್ರಷ್ಟಾಚಾರ ಹಾಗೂ ಆಡಳಿತಾತ್ಮಕ ಅಕ್ರಮಗಳು ನಡೆಯುತ್ತಾ ಇವೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ದುರುಪಯೋಗ ಮಾಡಿರುವವರ ವಿರುದ್ಧ ಕ್ರಮ ಜರುಗಿಸಿ ಸರ್ಕಾರಿ ಖಜಾನೆಗೆ ಆಗಿರುವ ನಷ್ಟ ಭರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಭ್ರಷ್ಟರ ವಿರುದ್ಧ ಜಿಲ್ಲಾದ್ಯಂತ ಹೋರಾಟ ಮಾಡಲಾಗುವುದು ಎಂದು ದಲಿತ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ್ ಶಾಂತಿಗ್ರಾಮ ಎಚ್ಚರಿಸಿದರು. ಜಿಲ್ಲಾ ಪಂಚಾಯಿತಿಯ ಇಂಜಿನಿಯರಿಂಗ್ ವಿಭಾಗದಲ್ಲಿ ವ್ಯಾಪಕ ಅಕ್ರಮಗಳು ನಡೆಯುತ್ತಾ ಇದ್ದು, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳೇ ಇದಕ್ಕೆ ನೇರ ಕಾರಣರಾಗಿದ್ದಾರೆ. ಅನಧಿಕೃತವಾಗಿ ವ್ಯಕ್ತಿಗಳ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಬೇರೆಯವರಿಂದ ಕೆಲಸ ಮಾಡಿಸಲಾಗ್ತಾ ಇದ್ದು, ನಿವೃತ್ತರನ್ನ ಕಮಿಷನ್ ಆಧಾರದಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಇದು ಸರ್ಕಾರಿ ನಿಯಮ ಉಲ್ಲಂಘನೆಗೂ ಜೊತೆಗೆ ಖಜಾನೆಗೆ ಭಾರೀ ನಷ್ಟ ಉಂಟು ಮಾಡ್ತಾ ಇದೆ. ಈ ಅಕ್ರಮಗಳಿಗೆ ಹೊಣೆಗಾರರಾದ ಅಧಿಕಾರಿಗಳ ವಿರುದ್ಧ ತಕ್ಷಣ ಶಿಸ್ತು ಕ್ರಮ ಜರುಗಿಸುತ್ತಿದ್ದರೆ ಜಿಲ್ಲಾದ್ಯಂತ ಸಂಘಟಿತ ಹೋರಾಟ ನಡೆಸಲಾಗುವುದು ಎಂದು ದಲಿತ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ್ ಎಚ್ಚರಿಸಿದರು. ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇರ್ಬೋದು, ಎಂಜಿನಿಯರಿಂಗ್ ವಿಭಾಗ ಇರ್ಬೋದು, ಎಂಜಿನಿಯರಿಂಗ್ ಉಪವಿಭಾಗ ಇರ್ಬೋದು, ಈ ಕಚೇರಿಗಳಲ್ಲಿ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಸರ್ಕಾರಿ ಅಧಿಕಾರಿಗಳನ್ನ ಹೊರತುಪಡಿಸಿ ಯಾರು ವಯೋಸಹಜ ನಿವೃತ್ತಿಯನ್ನು ಹೊಂದಿದ್ದಾರೆ ಅವರೇ ಕೆಲಸ ಮಾಡ್ತಿರೋ ಅಂಥದ್ದು ಎದ್ದು ಕಾಣ್ತಿದೆ. ಇಲ್ಲಿ ಎದ್ದು ಕಾಣ್ತಿರೋದ್ರಲ್ಲಿ ನಮ್ಮ ಆರೋಪ ಏನಂದರೆ, ಇಲ್ಲಿ ಅಧಿಕಾರಿಗಳು ಏಜೆನ್ಸಿ ಜೊತೆ ಸಾಮೀಲಾಗಿ ಸಂಬಂಧಪಟ್ಟಂಥ ಏನು ನೋಟಿಫಿಕೇಷನ್ ಇದೆ 60 ವರ್ಷ ಆದ ನಂತರದಲ್ಲಿ ಅವ್ರನ್ನ ಕೆಲಸಕ್ಕೆ ನಿವೃತ್ತಿ ಆದ ಮೇಲೆ ಅವ್ರನ್ನ ಕೆಲಸಕ್ಕೆ ತಗೋಬಾರ್ದು ಅಂತ ಇದೆ. ಅದಾದರೂ ಕೂಡ ಏಜೆನ್ಸಿ ಜೊತೆ ಟೈಅಪ್ ಮಾಡ್ಕೊಂಡು ಅಧಿಕಾರಿಗಳು ಒಂದು ಕಮಿಷನ್ ಆಧಾರದ ಮೇಲೆ ಕೆಲಸವನ್ನು ಮಾಡಿಸ್ತಿರೋ ಅಂಥದ್ದು ಎದ್ದು ಕಾಣ್ತಾ ಇದೆ. ತಾವು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು. ಅಷ್ಟು ಇಲಾಖೆಗಳಲ್ಲೂ ಕೂಡ ಎಲ್ಲ ರಿಟೈರ್ಮೆಂಟ್ ಆಗಿರೋರೇ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಅಲ್ಲಿ ಏನಾಗಿದೆ ಅಂದರೆ, ಯಾರೋ ಒಬ್ಬರು ಸ್ಯಾಲ್ರಿನ ತಗೋತಾರೆ, ಯಾರೋ ಒಬ್ಬರು ಸ್ಯಾಲ್ರಿ ತಗೋತಾರೆ, ಯಾರೋ ಒಬ್ಬರು ಕೆಲಸ ಮಾಡ್ತಾರೆ. ಇಂಥ ವಿಚಾರಗಳಲ್ಲಿ ಕುಡಿಯುವ ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ AEE ಬಸವರಾಜು ಅಂತೇಳಿ ಅವರೇ ಕೂಡ ಒಬ್ಬ ಕಂಪ್ಯೂಟರ್ ಆಪ್ರೇಟರ್ನ ನೇಮಕ ಮಾಡ್ಕೊಳ್ತಾರೆ. ನೇಮಕ ಮಾಡ್ಕೊಂಡು ಅವ್ರ ಹತ್ರ ಕೆಲಸ ಮಾಡ್ಕೊಳ್ತಾರೆ. ಯಾರೋ ಇನ್ನೊಬ್ಬ XYZ ಅನ್ನೋ ಒಬ್ಬ ವ್ಯಕ್ತಿಗೆ ಬಿಲ್ಲನ್ನು ಹಾಕಿಸಿ ಅವರು ಕಮಿಷನ್ ವ್ಯವಹಾರದಲ್ಲಿ ಕೆಲಸ ಮಾಡಿಸ್ಕೊಳ್ಳೋ ಅಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅದನ್ನು ನಾವು ಪ್ರತಿಭಟನೆ ಮಾಡಿ ನಾವೆಲ್ಲ ಹೋರಾಟ ಮಾಡಿ ನಂತರದಲ್ಲಿ ಆ ವ್ಯಕ್ತಿನ ಕೈಬಿಟ್ಟು ಈಗ ಜಾಗಕ್ಕೆ ಬೇರೆಯವ್ರನ್ನ ತಗೊಂಡಿದ್ದಾರೆ. ಜೊತೆಗೆ ಏನು ಲಕ್ಕಯ್ಯನವರು ಇದ್ದಾರೆ, ಇವರು ಲಕ್ಕಯ್ಯನವರು ಅದೇ ಇಲಾಖೆಯಲ್ಲಿ 58 ವರ್ಷಗಳ ಕಾಲ 58 ವರ್ಷ ಆಗೋರು ಕೆಲಸ ಮಾಡ್ತಾರೆ. ಮಾಡಿ ಇವರು ಕೆಲಸಕ್ಕೆ ಸೇರ್ಕೊಳ್ಳೋಂಥ ಸಂದರ್ಭದಲ್ಲಿ ಆಗಿನ ದಾಖಲಾತಿ ಪ್ರಕಾರವಾಗಿ ಇವ್ರಿಗೆ 58 ವರ್ಷಕ್ಕೆ ರಿಟೈರ್ಮೆಂಟ್ ಆಗುತ್ತೆ. ಇವರೇನು ಮಾಡ್ತಾರೆ, ಕಾನೂನಿಗೆ ಹೋಗ್ತಾರೆ. ಸ್ವಾಮಿ, ನನಗಿನ್ನೂ 2 ವರ್ಷ ಅವಕಾಶ ಇದೆ, ನನ್ನನ್ನು ಏಕೈಕಿ ತೆಗಿಬೇಡಿ, ನಾನು ಕಾನೂನು ಹೋರಾಟ ಮಾಡ್ತೀನಿ, ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ಅಲ್ಲಿ ಅಧಿಕಾರಿಗಳೇನು ಮಾಡ್ತಾರೆ, ನೀವು ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂದರೆ ನನಗೊಂದು 2 ಲಕ್ಷ ರೂಪಾಯಿನ ದುಡ್ಡು ಕೊಡಿ, ನಿಮ್ಮನ್ನು ಕಂಟಿನ್ಯೂಷನ್ ಮಾಡಿಸ್ತೀವಿ ಅನ್ನೋದು ಒಂದು ಬೇಡಿಕೆನ ಲಕ್ಕಯ್ಯನವ್ರಿಗೆ ಇಡ್ತಾರೆ. ಲಕ್ಕಯ್ಯನವರು, ಸ್ವಾಮಿ, ನಾನು ಒಬ್ಬ ಡಿ ಗ್ರೂಪು ನೌಕರರು ನನಗೆ ಹತ್ರ ಕೊಡೋಕ್ಕಾಗೋದಿಲ್ಲ, ನನ್ನ ಬೇರೆಯವ್ರು ಹೆಂಗೆ ಕೆಲಸ ಮಾಡ್ತಾಯಿದ್ದಾರೆ ಹಂಗೆ ನನಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಏನು ಮಾಡ್ತಿದ್ರು, ಸರ್ಕಾರದ ಮಟ್ಟಕ್ಕೆ ಹೋಗಿ ಸರ್ಕಾರದ ಲೆಟ್ರೇಟು ತಗೊಬಂದು ಕೊಟ್ಟು ಜಿಲ್ಲಾಧಿಕಾರಿಗಳಿಗೂ ಕೂಡ ಅವ್ರ ಗಮನಕ್ಕೆ ತಗೊಬಂದು ಅವರು ಕೂಡ ಮಾರ್ಗದರ್ಶನ ಇದ್ದರೂ ಕೂಡ ಇವರಿಗೆ ದಲಿತ ಅನ್ನೋ ಒಬ್ಬ ಕಾರಣಕ್ಕೆ ಏನು ಮಾಡ್ತಾರೆ, ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಕಾರಣ ಯಾಕೆ ಅಂದರೆ, ನೀವು ಪರಿಶೀಲನೆ ಮಾಡ್ಬೋದು. ಏನು ನಾನು ಆಪಾದನೆ ಮಾಡ್ತಾಯಿದ್ದೀನಿ, ಆಪಾದನೆ ಮಾಡ್ತಿರೋದು ಅಷ್ಟೂ ಜನನೂ ಕೂಡ ಮೇಲ್ವರ್ಗದ ಜನ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ನಮ್ಮ ದಲಿತ ಸಮುದಾಯದವ್ರಿಗೆ ಯಾವುದೇ ಅವಕಾಶಗಳನ್ನ ಅಲ್ಲಿ ಮಾಡಿಕೊಡ್ತಾ ಇಲ್ಲ. ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಅಥವಾ ಇಲಾಖೆಯಲ್ಲಿ ನಾನು ಏನು ಅದನ್ನು ನಿಮ್ಗೆ ನೋಟ್ ಮಾಡಿದ್ದೀನಿ ಅದು ಸಂಬಂಧಪಟ್ಟಂಗೆ ಅಲ್ಲಿ ಯಾರೂ ಮಾಡ್ತಾಯಿಲ್ಲ. ಅದನ್ನು ನಾವು ಕೇಳಿದರೆ ಏನು ಮಾಡ್ತಾರೆ, ವೈಯಕ್ತಿಕವಾಗಿ ಇಲ್ಲ ಅವರು ಯಾರೋ ಇನ್ಫ್ಲುಯೆನ್ಸು ಮಾಡಿದ್ರು ಅಥವಾ ಯಾರೋ ಅವ್ರ ಕಡೆಯಿಂದ ಹೇಳಿ ಕಳಿಸಿದ್ರು, MLA ಅವ್ರ ಕಡೆಯಿಂದ ಹೇಳಿಸಿದ್ರು, ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಏಜೆನ್ಸಿಯವ್ರು ಕೊಟ್ಟಿದ್ದಾರೆ, ಅಥವಾ ಕೆಲಸ ಮಾಡಿಸ್ಕೊತಾ ಇದ್ದೀವಿ ಅನ್ನೋದನ್ನು ಇಲಾಖೆ ಅಧಿಕಾರಿಗಳು ನಾವು ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ. ಜೊತೆಗೆ ಇವರು ನಮ್ಮ ಲಕ್ಕಯ್ಯನವರು ಆ ಇಲಾಖೆ ಒಳಗೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಮ್ಮ ಮುಂದೂ ಕೂಡ ಹೇಳ್ತಾರೆ. ಸರ್, ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮಹೇಶ್, ಲಕ್ಕಯ್ಯ, ಮಂಜೇಗೌಡ ಇತರರು ಉಪಸ್ಥಿತರಿದ್ದರು.